ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ ಸಿ ಎಂ ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ ರೀ, ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು DK ಶಿವಕುಮಾರ್, ಎರಡು ಮಾತಿಲ್ಲ. DKಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ, K ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. DKಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ? ಹಾಗಿದ್ರೆ DKಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ DKಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ DKಶಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಮಾಡಿರುವ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರಾ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡಾ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ED ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ED ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ. ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ CM ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ ರೀ, ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು DK ಶಿವಕುಮಾರ್, ಎರಡು ಮಾತಿಲ್ಲ. DKಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ, K ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. DKಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ? ಹಾಗಿದ್ರೆ DKಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ DKಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ DKಶಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಮಾಡಿರುವ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರಾ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡಾ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ED ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ED ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ. ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ CM ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ ರೀ, ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು DK ಶಿವಕುಮಾರ್, ಎರಡು ಮಾತಿಲ್ಲ. DKಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ,
ಕೆ ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. ಡಿ ಕೆ ಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ? ಹಾಗಿದ್ರೆ ಡಿ ಕೆ ಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ ಡಿ ಕೆ ಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ ಡಿ ಕೆ ಶಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಮಾಡಿರೋ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡಾ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ಇಡಿ ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡಿ ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ. ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ ಸಿ ಎಂ ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ ರೀ, ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು ಡಿ ಕೆ ಶಿವಕುಮಾರ್, ಎರಡು ಮಾತಿಲ್ಲ. ಡಿ ಕೆ ಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ, ಕೆ ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. ಡಿ ಕೆ ಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರ? ಹಾಗಿದ್ರೆ ಡಿ ಕೆ ಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ ಡಿ ಕೆ ಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ ಡಿ ಕೆ ಶಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಮಾಡಿರೋ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡಾ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ಇಡಿ ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡಿ ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ.